ಮಾಡಕ್ಕೆ ನಾವು ಹಿಂದ್ಗಡೆ ಇದ್ದೀವಿ, ಮುಂದೆನೂ ಬರ್ತೀವಿ, ಹಿಂದೆನೂ ಇದ್ದೀವಿ, ನಾವು ಪ್ರಾಣನು ಕೊಡ್ತೀವಿ। ये मीडिया के अंदर पेपर आएंगे तो माफी मांगे और क्या जी पाँव पकड़ूंगे जी। ಬನಶಂಕರಿ ಅಂತ ಡಿಸೂಸ ಕಾಡನವರು ನಮ್ಮ ಅಣ್ಣ ಅಂತ ನಮ್ಗೆ ಗೊತ್ತಿರ್ಲಿಲ್ಲ। ಅವಾಗ ನಾವು ಆರ್.ವಿ. ದೇವರಾಜ್ ನಾವು ಫಾಲೋವರ್ ಅಲ್ಲ ಸರ್, ಅವ್ರ ಕೈಯಿಂದ ಏನೇನ್ ಮಾಡ್ಬೇಕು ಮಾಡಿಸಿದ್ವಿ, ಮಾಡ್ತಾ ಇದ್ರು। ನಾವು ಉಪ್ಪು ತಿಂದವ್ರ ಮನೆ ಇದು ಮಾಡೋದಲ್ಲ। ಇವತ್ತು ಅವರು ಕಾಂಗ್ರೆಸ್ ಇಂದ ನಮ್ಮ ಪಕ್ಷದಿಂದ ಅವ್ರು ಬಂದವ್ರೆ, ನಮ್ಮ KJ ಬಾಬು ಅವರು, ಅವರಿಗೆ ನಾವು ಯಾವತ್ತೂ ಯಾರು ಏನ್ ಮಾಡಲ್ಲ ಸರ್। ಇವತ್ತು ನಮ್ಮನ್ನ ನಂಬಿದ್ದಾರೆ, ಬಡವ್ರು ನಂಬಿ ಅವ್ರು ಬಂದಿದ್ದಾರೆ। ಆ ಕಾಲದಲ್ಲಿ ರಾಜರು ಬಂದವರು ನಮ್ಮ ಸಂಪತ್ತನ್ನು ಆಡಿ ಅವ್ರು ಕೊಟ್ಟಿದ್ದಾರೆ। ಈ ಕಾಲದಲ್ಲಿ ಸಹ ನಮ್ಮ ಬಾಬಣ್ಣ ಬಂದು ರಾಜರು ಕೊಡ್ತಾವ್ರೆ, ಎಲ್ಲರಿಗೂ ಚೆಕ್ಕು ಕಟ್ಟಿದ್ದಾರೆ ಎಲ್ಲರಿಗೂ, ಹೌದಾ? ಅವ್ರಿಗೆ ಎಲ್ಲ ಸರ್ ನಮಗೆ ಅಂತ ಬಂದ್ಬಿಟ್ಟು ನಮ್ಮನೆ ನೆನೆಲ್ಲ ಗಲಾಟೆ ಮಾಡಿದೆ, ಯಾಕೆ ಸರ್ ನಮ್ಮ ಮೇಲೆ ಕಟ್ಟಿ ಅಂತ, ನಮ್ಗೆ ಒಬ್ಬರು ಬಿಡಲ್ಲಮ್ಮ, ನಿನ್ ಮೂಲಕನೇ ನಿಂಗೆ ಹತ್ರ ಕೊಡ್ತೀವಿ, ಇವತ್ತು ಕೊಟ್ಟಿದ್ದಾರೆ। ಯಾಕಂದ್ರೆ ನಾವು ಯಾವತ್ತೂ ಅಷ್ಟೇ ಜನಕ್ಕೆ ಓಡಾಡ್ತೀವಿ, ನಾವು ಪ್ರೀತಿಯಿಂದ ಕೊಡ್ತೀವಿ, ಯಾವತ್ತೂ ನಾವು ಹಂಗೆ ಮಾಡಲ್ಲ ಸರ್। ಈ ಮುಂದೆ ಇದಕ್ಕೆ ಮುಂದೆ ಅವ್ರಿಗೆ ಬೆಂಬಲ ನಾವು ಕೊಟ್ಟೆ ಕೊಡ್ತೀವಿ, ಬೆಂಬಲ ಮಾಡ್ತೀವಿ। ಬಿಜೆಪಿ ಅವ್ರು ಬಂದು ನಮ್ಗೆ ಯಾರು ಅಂತ ಗೊತ್ತಿಲ್ಲ ಸರ್, ನಮ್ಗೆ ಇವತ್ತವರೆಗೂ ಯಾರು ಅಂತ ಗೊತ್ತಿಲ್ಲ, ನಮ್ಗೆ ಹೆಲ್ಪ್ ಮಾಡಿಲ್ಲ ಮೇರೆಗೆ, ನಮ್ ಜನ ಬಂದಿಲ್ಲ ಮಾಡ್ಲಿಲ್ಲ, ನಮ್ಮ ಹೆಣ್ಣ ನಂಬ್ಕೊಂಡು ನಮ್ಮನ್ನ ಬಂದವ್ರೆ, ಅವ್ರನ್ನ ನಾವು ಕೈ ಬಿಡೋದೇ ಇಲ್ಲ ಸಾಯಗಂಟ, ಗೊತ್ತಾ ಸರ್? ನಾವು ಬಿಡಲ್ಲ, MLA ಮಾಡಿಸ್ತೀವಿ, ನಮ್ಗೆ ನಮ್ಮ ಪಕ್ಷದಲ್ಲಿ ಬಂದು ಯಾವತ್ತು ನಾವು ಕೈ ಬಿಡಲ್ಲ ಸರ್। ತಗೊಂಡಿ ಸರ್, ಚೆಕ್ ಒಬ್ರು ನನ್ನ ಮನೆ ಹತ್ರ ನನ್ನ ಏರಿಯಾದಲ್ಲಿ ಒಬ್ರು ಮಿಸ್ ಮಾಡಿಲ್ಲ, ಎಲ್ಲರೂ ಕೊಟ್ಟಿದ್ದಾರೆ ನಮಗೆ। ಇನ್ನ ಇವಾಗ್ಲೇ ಏನ್ ಆಗ್ತಿರೋ ಮುಂಚೆ ಇಷ್ಟು ಕೊಡ್ತಾರೆ, ನಿನ್ನ ಮೂಲಕದಿಂದ ಎಷ್ಟು ನಿನ್ಗೆ ಮನೆ ಕಟ್ಬೇಕಲ್ಲಮ್ಮ ಅಂದ್ರು, ನಾನು 20 ಜನ ಕೊಟ್ಟಿದ್ದಾರೆ ಅಂದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ಕೊಟ್ಟಿದ್ದಾರೆ, ಕಲಿಸ್ತೀವಿ ಸರ್। ಇಲ್ಲಿ ಮಾಡಿದ್ರೆ ಮುಂಚೆ ಎಷ್ಟು ಮಾಡಿದ್ದಾರೆ, ಇದ್ಮೇಲೆ ಮಾಡಿಸ್ತೀವಿ ಸರ್, ಮಾಡಿಸ್ತಾರೆ। ನಮ್ ಜನ ಬಡವರ ಬಂದು ಅದ್ರ ಬಂದಿನ ಕೈಯೆಲ್ಲ ಇಸ್ಕೊಂಡಿದ್ದಾರೆ, ಅದೇ ಲಾಸ್ಟ್ ಕಂಡು ನಾವು ಕೈ ಬಿಡಲ್ಲ, ಅವರು ಕೈ ಬಿಡಲ್ಲ ಅಷ್ಟೇ। ನಾವೆಲ್ಲ ಬಡವ್ರ ಬಂಧುಗಳು, ಆಯನ ಬಡವ್ರ ಬಂಧುಗೆ ಕೈ ಕೊಟ್ಟಿದ್ದಾರೆ, ಕೈಗೆ ಕೈ ಜೋಡಿಸ್ಕೊಡ್ತಾರೆ, ಅದೇ ತರ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ, ಅವರು ನಾವು ಕೈ ಬಿಡಲ್ಲ ಸರ್। KJ ಬಾಬು ಅವ್ರನ್ನ ಕೈ ಬಿಡಲ್ಲ ಸರ್, ನಾವು ಬಂದು ಪ್ರೀತಿಗೆ ಶೋಷಣೆ ಮಾಡೋದು, ದುಡ್ಡುಗೆಲ್ಲ ಆಯನ ನಮ್ಗೆ ಏನು ಅಂತ ಗೊತ್ತಿಲ್ಲ, ಹಿಂದೆ ನೋಡಿಲ್ಲ ಮುಂದೆ ನೋಡಿಲ್ಲ, ನಮ್ಮನ್ನ ನಂಬಿ 5,000 ಕೊಟ್ಟಿದ್ದಾರೆ ಇಲ್ವಾ? ಇದಕ್ ಮುಂಚೆ ನಮ್ಗೆ ಜಾಸ್ತಿ ಕೊಟ್ಟಂತೆ, ಇದಕ್ ಮುಂದೆ ಎಷ್ಟನ್ನ ಕೊಂಡು 10,000 ಕೊಡ್ಲಿ 20,000 ಕೊಡ್ಲಿಲ್ಲ, ಇವಾಗ ನಂಬಿ ನನ್ನ ಅಣ್ಣ ತಮ್ಮನ ಕೊಡಲ್ಲ 5 ಪೈಸಾ ಅವ್ರು ಕೊಟ್ಟಿದ್ದಾರೆ। ಅವ್ರು ಬಂದ್ಬಿಟ್ಟು ಈ ಏರಿಯಲ್ಲಿ ಕಾಲು ಇಕ್ಕಿ ನಮ್ಗೆ ನೀರು ಕುಡಿಯಕ್ಕಿಲ್ಲ ಅಂದ್ಬಿಟ್ಟು ನಮ್ಗೆ ಜೀವ ಕೊಟ್ಟಿರೋದು। ಒಂದ್ ಟೈಮಲ್ಲಿ ಆರ್.ವಿ. ದೇವರಾಜ ಅವರು MLA ಆಗಿದ್ದು, ಆಮೇಲೆ ಬಂದ್ಬಿಟ್ಟು ಮೋರಿನು ಒಂದು ಬಾತ್ರೂಮ್ ಕ್ಲೀನ್ ಮಾಡಿ ಕೊಡ್ತಾ ಇದ್ರು, ಒಂದ್ 2-3 ಮನೆ ಏನೋ ಕಟ್ಟಿ ಕೊಟ್ಟಿದ್ದಾರೆ। ನಾವೆಲ್ಲ ಎಷ್ಟು ಕೇಳಿದೀವಿ, ನಾವು ತುಂಬಾ ಇದು ಮನೇಲಿ ಇದ್ದೀವಿ। ಇವಾಗ ಬಂದ್ಬಿಟ್ಟು ಯಾರು ಬರೋರಿಲ್ಲ, ಕೇಳೋರಿಲ್ಲ, ಅವ್ರು ಬಂದು ಹೋಗಿದ್ಮೇಲೆ ಯಾರು ಬರಲ್ಲ ಏರಿಯಲ್ಲಿ। ಆರ್.ವಿ. ದೇವರಾಜ್ ಬಂದು ಹೋಗ್ಬಿಟ್ರು, ಆಮೇಲೆ ಯಾರು ಬಂದು ಕೇಳೋರಿಲ್ಲ, ಸಾಯ್ತೀರಾ ಬದುಕಿತೀರಾ ಅಂತ ಯಾರು ಕೇಳೋರಿಲ್ಲ। ಆಮೇಲೆ ಇವಾಗ ಒಂದು 10 ದಿವಸ ಮುಂಚೆ ಬಂದು KJ ಬಾಬು ಅವರು ನಮ್ಮ ಅಣ್ಣ ಅವ್ರು ಬಂದ್ಬಿಟ್ಟು ಈ ಸ್ಲಮ್ ಅಲ್ಲಿ ಅವ್ರು ಹೆಂಗಿದಾರ ನಮ್ಗೆ ಗೊತ್ತಿಲ್ಲ, ಸೌಕಾರ ಬಡೂರ ಹೆಂಗಂತ ಗೊತ್ತಿಲ್ಲ ನಮ್ಗೆ। ಆ ಸೌಕಾರ ಇರೋರು ಈ ಸ್ಲಮ್ ಅಲ್ಲಿ ಬಂದ್ಬಿಟ್ಟು ಕಾಲಿಗ್ಬಿಟ್ಟು ಒಂದೊಂದು ಮನೆಗೆ ನೀವೆಲ್ಲ ಹೆಂಗಿದ್ರ ಅಂತ ಫಸ್ಟ್ ಕೇಳಿಲ್ಲ ಅವರು, ನೀವು ಹೆಂಗಿದ್ದೀರಮ್ಮ, ನಾವು ಕೊಡ್ಲಮ್ಮ ಏನಂತ ಕೇಳಿಲ್ಲ, ಇಲ್ಲ ನಾನು ಕೊಡ್ತೀನಿ, ಎಲ್ಲ ಬಡವ್ರ ತರ ನನ್ ಕಣ್ಣಿಗೆ ಕಾಣಿಸೈತೆ ಅಂತ, ನಾನು 5,000 ಸಾವಿರ ಕೊಡ್ತೀನಿ ಅಮ್ಮ, ನೀವು ಈಸ್ಕೊಂತೀರಾ ಅಂತ ನಮ್ ಫಸ್ಟ್ ಕೇಳ್ಬಿಟ್ಟು ಆಮೇಲೆ ಒಳಗಡೆ ಕಾಲ್ ಇಕ್ಕಿದ್ರು ಅವರು। ಕಾಲ್ ಇಕ್ಕಿ ಒಂದೊಂದು ಮನೆಗಿನು ಮೇಲೆ ಕೆಳಗಡೆ ಇರೋರನ್ನ ಕರ್ದಿ 5,000 ಸಾವಿರ ಕೊಟ್ಟಿದ್ದಾರೆ। ಎಷ್ಟು ಕೋಟಿ ಹಾಕಿದಂತ ನಮ್ಗೆ ಗೊತ್ತಿಲ್ಲ ಅದೆಲ್ಲ, ಇವಾಗನು ಇನ್ನೂ ಹಾಕ್ತೀನಿ ಇನ್ನ ಕೊಡ್ತೀನಿ ಅಂತ ಅವ್ರ ಮನ್ಸಿಂದ ಅವ್ರಿಗೆ ನೋಡೋದಕ್ಕೆ ಒಂದು ಕೈಯಲ್ಲಿ ಉಂಗ್ರ ಇಲ್ಲ, ಒಂದು ಚೈನ್ ಇಲ್ಲ, ನಾವ್ ಇವ್ರ ಅಂತ ನಾವು ತಿಳ್ಕೊಂಡಿದ್ದೀವಿ, ಇವ್ರ ಕೊಡ್ತಾರ 5,000 ಅಂತ ನಾವೆಲ್ಲ ತಿಳ್ಕೊಂಡಿದ್ದೆ। ನಮ್ಗೆ ಯಾರು ಏನು ಬೇಕಾದ್ರೂ ಹೇಳಿ ಪರವಾಗಿಲ್ಲ, ನಮ್ಗೆ ದುಡ್ಡ ಪ್ರಚನೆ ಇಲ್ಲ। ಅವ್ರು ಬಂದ್ಬಿಟ್ಟು ಈ ಸ್ಲಮ್ ಅಲ್ಲಿ ನಿಂತ್ಕೊಂಡು ಒಬ್ಬೊಬ್ರು ಮನೆ ಹತ್ರ ಬಾಗ್ಲಲ್ಲಿ ಕುತ್ಕೊಂಡಿದ್ದಾರೆ, ನೀರ್ ಇಸ್ಕೊಂಡು ಕುಡಿತಾರೆ, ನಮ್ಗೆ ಬೇಜಾರಾಗುತ್ತೆ।
ನಾವು ಕುಡಿ ಬೇಡ ಚೇರ್ ಹಾಕ್ತಿವಿ ಅಂದ್ರೆ ಇಲ್ಲಮ್ಮ ಬೇಡಮ್ಮ ಅಂತ ಕೆಳಗಡೆ ಕುತ್ಕೊಂಡಿದ್ದಾರೆ. ನೀರ್ ಗ್ಲಾಸ್ ಅಲ್ಲಿ ಕೊಡಮ್ಮ ಅಂತ ಬಾಟ್ಲ್ ಕೊಟ್ಟಿದ್ರೆ ಬಾಟ್ಲ್ ಬೇಡ ನೀರ್ ಕೊಡಮ್ಮ ಮನೆಯಲ್ಲಿಂದ ಕೇಳ್ತಾ ಇದ್ದಾರೆ. ಆ ತರ ಇರ್ಸ್ಕೊಂಡು ಕುಡಿತಾರೆ ಅವರು. ಇವಾಗ ಮನೆ ಹೇಳಿದ್ದಾರೆ ನಮ್ಮ ಮನೆಲ್ಲ ಇಲ್ಲ ಸರಿಯಾಗಿಲ್ಲ, ಎಲ್ಲ ನೀರು ಮಳೆ ಬರ್ತಾ ಇದೆ, ತುಂಬಿಕೊಂಡೆ ಮೋರಿ ತುಂಬಿಕೊಂಡಿದೆ. ಬರ್ತಾರೆ ನೀರು ಬರ್ತಾರೆ, ಚೇಂಬರ್ ಕ್ಲೀನ್ ಮಾಡ್ತಾರೆ, ಬಾತ್ರೂಮ್ ಕ್ಲೀನ್ ಮಾಡ್ತಾರೆ, ಆಯ್ತಮ್ಮ ಅಂತ ಹೋಗ್ತಾರೆ. ಬೇರೆ ಏನು ಕೇಳೋರು ಇಲ್ಲ. ಅದಕ್ಕೆ ಇವಾಗ ಬಾಬ್ ಸಾರ್ ಬಂದಿದ್ದಾರೆ, KJ ಬಾಬ್ ಸಾರ್ ನಮ್ಮ ಅಣ್ಣ ಬಂದಿದ್ದಾರೆ. ಇನ್ನ ನಾವು ನಮ್ಗ ಮೇಲೆ ಅವ್ರು ಮಾಡಿದ್ರೆ ಇನ್ನ ಅವ್ರ ಮೇಲೆ ನಾವು ಮಾಡಕ್ಕೆ ನಾವು ಹಿಂದ್ಗಡೆ ಇದ್ದೀವಿ, ಮುಂದನು ಬರ್ತೀವಿ, ಹಿಂದನು ಇದ್ದೀವಿ, ನಾವು ಪ್ರಾಣನು ಕೊಡ್ತೀವಿ. ನಮ್ಮ ಹೆಸರು ಭವಾನಿ. ನಾನು ಡಿಸೋಜ ಗಾರ್ಡನ್ ನಿವಾಸಿ. ನಾನು ಹಳೆ MLA ಗಳು MP ಎಲ್ಲ ಇವರಿದ್ದವರೆಲ್ಲ ನಮ್ಮ ಇದಕ್ಕೆ ಬಂದು ಬರೀ ಚೇಂಬರ್ ವಸತಿ ಮಾತ್ರ ಮಾಡ್ಕೊಟ್ರು. ಅದು ಯಾವಾಗ ಹೋಗಿ ಕೇಳಿದ್ರು ಅದು ಮಾಡ್ಕೊಟ್ಟಿಲ್ಲ ಅಂತ ಅದೇ ಹೇಳ್ತಾರೆ. ಅಂತೂ ಯಾರಿಗೆ ಯಾವ್ದು ಹೆಲ್ಪ್ ಮಾಡಿಲ್ಲ, ಯಾವ್ದು ಅಂತ ಬೇರೆ ರೀತಿಯಂತ ವಸತಿಗಳು ಯಾವ್ದು ಮಾಡ್ಕೊಟ್ಟಿಲ್ಲ ನಮ್ಗೆ. ಆದ್ರೆ ಇವಾಗ ಯಾರಂತಾನೆ ಗೊತ್ತಿಲ್ಲ ಅಂದ್ರೆ ನಮ್ಮ ಏರಿಯಾಗೆ ಬಂದಿಂತ KJ ಬಾಬು ಅವರು ನಮ್ಮೆಲ್ರಿಗೂ 5,000 ಚೆಕ್ ಕೊಟ್ಟಿದ್ದಾರೆ. ನಾವ್ ಅದನ್ನ ಊಹಿಸಿ ನೋಡಿಲ್ಲ ನಾವು ಅದು ಸಿಗುತ್ತೆ ಅಂತ, ಆದ್ರೆ ಅವ್ರು ಕೊಟ್ರು. ಇದಕ್ಕೆ ನಾವು ಶಾಶ್ವತವಾಗಿ ನಾವು ಅವ್ರಿಗೆ ಹೃತ್ಪೂರ್ವವಾದ ನಾವು ಹೇಳ್ತೀವಿ ನಾವು. ಮತ್ತೆ ಅವರು ಬರೋ ವರ್ಷ ನಮ್ಗೆಲ್ರಿಗೂ 10,000 ಚೆಕ್ ಕೊಡ್ತೀನಿ ಅಂತ ಎಲ್ರಿಗೂ ಹೇಳಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಅದು ಅವ್ರು ಉಳಿಸ್ತಾರ ಅಂತ ನಂಬಿಕೆ ಇದೆ, ನಮಗೂ ಇದೆ, ನಮ್ಮ ಜನತೆಗಳಿಗೂ ನಂಬಿಕೆ ಇದೆ. ಮತ್ತೆ ಎಲ್ಲ ಹ್ಯಾಂಡಿಕ್ಯಾಪ್ಗಳಿಗೆ ಮತ್ತೆ ವಯಸ್ಸಾದವರಿಗೆ ಹೆಲ್ಪ್ ಮಾಡ್ತೀನಿ ಅಂತಾನೆ ಹೇಳಿದ್ದಾರೆ. ಮತ್ತೆ ಶೀಟಿನ ಮನೆಗಳನ್ನ ತೆಗೆಸ್ಬಿಟ್ಟು ಮೋಡಿನ ಮನೆನ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೀದಿ ದೀಪ ಎಲ್ಲ ಚೇಂಜ್ ಮಾಡ್ಕೊಡ್ತೀನಿ ಅಂತಾನು ಹೇಳಿದ್ದಾರೆ ಅವರು. ಅದೆಲ್ಲ ಮಾಡ್ಕೊಡ್ತಾರೆ ಅಂತ ನಾವು ಎಲ್ಲರೂ ನಂಬ್ಕೊಂಡಿದೀವಿ. ಮತ್ತೆ ನಮ್ಗ ಏನು ಇಲ್ದೇನೆ ಕೊಟ್ಟಿದ್ದಾರೆ. ನಾನು ಬುಕ್ಕಲ್ಲಿ ಓದಿದ್ದೀನಿ, ರಾಜವಂಶರು ಅವರ ಸಂಪತ್ನೆಲ್ಲ ಮಾರಿ ಬೇರೆಯವ್ರಿಗೆ ಕೊಟ್ರ ಅಂತ ಹೇಳಿದ್ರು. ಅದೇ ನಾನು ಕಣ್ಣಾರೆ ನೋಡಿದಂತ ರಾಜ ಅಂದ್ರೆ ನಮ್ KJ ಬಾಬು ಅವರೇ. ಅವ್ರೊಬ್ರೇ ಮೊದಲು ಅವರ ಹಣವನ್ನ ಕೊಟ್ಟಿದ್ದಾರೆ, ಸರ್ಕಾರ ಹಣ ಅಲ್ಲ, ಅವರ ಹಣ ಅದು ಕೊಟ್ಟಿ ಅವರು ಖರ್ಚು ಮಾಡ್ತಾ ಇದ್ದಾರೆ. ಎಲ್ರು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ, ಎಲ್ರನ್ನೂ ಮಾಡ್ತಾರೆ. ನಮ್ ಜೊತೆ ಕುತ್ಕೊಂಡು ನಮ್ ಜೊತೆ ಬೆರೆತು ನಾವ್ ಹೆಂಗ್ ಬಾಳ್ತೀವಿ ಅದೇ ತರ ಅವರು ಬಾಳ್ತಾ ಇದಾರೆ. ಅವ್ರು 5 ದಿನದಿಂದ ಅವರು ನಮ್ ಕಡೆ ನಡ್ಕೊಂಡು ನಮ್ ಕಡೆನೆ ಬಾಳ್ತಾನೆ. ನಮ್ ಮನೆಯನ್ನ ಕುಡಿಯಂತ ಬಿಸ್ಲರಿ ನೀರನ್ನೇ ಅವ್ರಿಗೆ ಕಾವೇರಿ ನೀರನ್ನೇ ಕುಡ್ಕೊಂಡು ಅವ್ರು ಇದಾರೆ. ಅದರಿಂದ ತುಂಬಾ ನೋಡಕ್ಕೆ ಸಂತೋಷ ಆಗುತ್ತೆ. ನಮ್ಮ ಕಷ್ಟದಲ್ಲಿ ಬರೋ ಅಂತ ನಮ್ಮ ನಾಯಕರನ್ನ ನಾವು ಮೇಲೆ ತರ್ಬೇಕಂತ ನಮ್ಗೊಂದು ಆಸೆ ಇದೆ. ನಾವು ನೆಕ್ಸ್ಟ್ MLA ಅಂತ ನಾವು ಯಾರನ್ನೇ ನಮ್ಮ ಚಿಕ್ಕ ಮಕ್ಕಳನ್ನು ಕೇಳಿದ್ರೆ ಏನೆಲ್ಲ ಹೇಳ್ತಾರೆ, KJ ಬಾಬು ಅಂತಾನೆ ಹೇಳ್ತಾರೆ. ಅದರಿಂದ ನಾವು ನೆಕ್ಸ್ಟ್ ನಮ್ಮ ಈ ಚಿಕ್ಕಪೇಟೆ ವಾರ್ಡ್ಗೆ ನಮ್ಮ KJ ಬಾಬು ಅವರೇ MLA ಆಗಿ ಬರ್ತಾರೆ ಅಂತ ನಮ್ಮೆಲ್ರೂ ಅವರಿಗೆ ಒಂದು ಮಾತನ್ನ ನಾವು ಕೊಡ್ತೀವಿ. ನಾವು ಮತ್ತೆ ಏನ್ ಸರ್ 250 ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಮಾಡ್ತಾರೆ ಅಂತ ನಂಬಿದೀವಿ ನಾವು. ಮತ್ತೆ ಕೊಟ್ಟಿರೋ ಚೆಕ್ ಎಲ್ಲ ಬಂದು ಒಂದು ಮನೆ ಮಿಸ್ ಮಾಡಿದ್ರೆ ಎಲ್ಲಾ ಮನೆಗೆ ಕೊಟ್ಟಿದ್ದಾರೆ. ಯಾರಿಗೆ ಮೋಸ ಮಾಡಿಲ್ಲ. ಅವ್ರು ಕೊಡ್ಬೇಕಾಗಿಂತ ಎಲ್ಲಾ ಚೆಕ್ನ ಕೊಟ್ಟಿದ್ದಾರೆ. ಚೆಕ್ ನಮ್ ಕೈಗೆ ಬಂದು ತಲುಪಿದೆ, ನಮ್ಮ ಅಕೌಂಟ್ಗೆ ಅದು ಡೆಪಾಸಿಟ್ ಆಗಿದೆ. ಅದ್ರಿಂದ ಯಾವುದೇ ಚೆಕ್ ಬೌನ್ಸ್ ಆಗಿಲ್ಲ, ಯಾವುದೋ ಅಂತ रजिस्टर कर ले को उन्हें क्या क्या हमने तकलीफ दे रहा, मुझे बदनाम कर रहा है। बदनाम करने की वजह से इतने दिन उसका था, उसका है, हमें कोर्ट है, कानून है, मैं हूँ, उन्हें है। उसके बारे में भी हम कमेंट करके उसे क्या भी बड़ा आदमी बनाने की जरूरत नहीं है। क्योंकि हार्वी देराज के साथ मिले थे करके इल्जाम है। वो हार्वी देराज सबको अब अक्ल आ गया, उसे साथ रखो नहीं, उसके तरफ से इतना डैमेज हुआ। अब वो सब छोड़ो, हमारा क्या है, मेरे बुराया मैं ओपन चैलेंज करके बोलूं, मैं किसे क्या तकलीफ देखूं, सामने आओ, मीडिया में जवाब दो। हो यार, मीडिया में आओ, डिबेट करो, चैनल में बैठो, मेरे बुराइयां दिखाओ, मेरा अच्छाइयां दिखाओ को। क्या बोल रहा हूँ, मेरे जो दुश्मना ही कौन भी नहीं, सिवाय वो नवीद के और वो प्रज्वल को है, उसके सिवा दूसरे कौन भी मेरा माल रजिस्टर कर ले को धोखा दे कोई ना, उनके बारे में वो कानून है, मैं हूँ। अगर उनके पास कुछ भी मटेरियल है, वो मटेरियल ला को उन्हें क्या करना, किसके पास प्रोड्यूस करना, मीडिया के सामने आओ, क्या सही है क्या गलत है पब्लिक को दिखाओ। दूसरी उसके बारे में कमेंट्स न को। दूसरी बात है, अभी एक बात आपको ये बताता हूँ, अब नहीं वो सब अब भूल गया मैं, अब न को वो सब चीजें बाहर निकालने का। आपको मैं MLA गरुड़ाचार्य को कब मिल रही है, मुलाकात कब है आपकी? सेशन खत्म होने के बाद सैटरडे या संडे उन्होंने मिल रही
मिल रही। देवराज से कब मुलाकात होगी? आरवी देवराज साहब से भी मुलाकात होती है, जरूरत पड़ी तो उनके घर को जाकर मिल कोएंगे, उनके ऑफिस को जाकर मिल को उनको माफी मांग कोएंगे। क्या भी उसमें माफी मेरा मांगने जा रही है या साथ लेने के वास्ते जा रही है? साथ लेने के वास्ते जा रहा हूँ फिर सर, माफी साथ की बात कर रहे हैं। साथ लेने जा रहा हूं। माफी तो ये मीडिया के अंदर पेपर के थ्रू माफी मांगे, आज क्या जी पाँव पकड़ूंगा जी, जा रहा हूँ, जाता हूँ। हाँ मंजे साथ में मिल को काम करने के वास्ते मैं उनके पास जाकर उनसे रिक्वेस्ट करता हूँ। जरूरत पड़ी मेरे क्षेत्र के लोगों के वास्ते, जरूरत पड़ी मेरे क्षेत्र के लोग, सुनो, उनके सुकून के वास्ते, उनके अमन के वास्ते, उनके जरूरत के वास्ते जरूरत पड़ी तो मैं पाँव भी पड़ने का